ಪರೀಕ್ಷೆ 2019ರಲ್ಲಿ ಪರೀಕ್ಷೆ ಆಗಿದೆ. ಇದರ ಒಂದು ಏನ್ ಮಾಡಿದೀನಿ ಅಂತಂದ್ರೆ ಪ್ರಶ್ನೆ ಪತ್ರಿಕಾಗೆ ಉತ್ತರ ಮಾಲಾ ಅಂತ ಇದೆ. ಈ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ ಅನ್ನು ಇವತ್ತು ಫಸ್ಟ್ ಪಾರ್ಟ್ ಅಲ್ಲಿ ಪೋಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಒಂದು 24 ಪ್ರಶ್ನೆಗಳಿದಾವೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ತೀನಿ. ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಆಲ್ರೆಡಿ ಮುಂದೆ ನಾವು ಲೈನಪ್ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಸೈನ್ಸ್ ಮತ್ತು SS ಕ್ವಶನ್ ಪೇಪರ್ ಅನ್ನ ಸಹಿತ ನಾವು ಏನ್ ಮಾಡ್ತಾ ಇದ್ದೀವಿ 2019ರ ಅರ್ಧವಾರ್ಷಿಕ ಪರೀಕ್ಷೆಗಾಗಿ ಲೈನಪ್ ಅಲ್ಲಿ ಇಟ್ಟಿದ್ದೀವಿ. ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ 2019ರ ಅರ್ಧವಾರ್ಷಿಕ ಪರೀಕ್ಷೆಯ ಹಿಂದಿ ವಿಷಯದ ಉತ್ತರಗಳ ಭಾಗ 1 ನೋಡೋಣ. ಸೊ ಮೊದಲ ಮೇನ್ ಕ್ವಶನ್ ಅಲ್ಲಿ ಏನಿರ್ತದಪ್ಪ ಅಂದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 4 ಆಯ್ಕೆಗಳು ಇರ್ತವೆ. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನ ಆರಿಸಿ ಬರಿಬೇಕಿತ್ತು. ಫಸ್ಟ್ ಕ್ವಶನ್ ಇದೆ, ಇಮಾನ್ ಶಬ್ದಕ ವಿಲೋಮಾರ್ಥಿ ಶಬ್ದ ಕೇಳಿದ್ದಾರೆ. ವಿಲೋಮಾರ್ಥಿ ಅಂದ್ರೆ ವಿರುದ್ಧಾರ್ಥಕ ಪದ. ಸೊ ಡಿ ಬೇ ಇಮಾನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡರಲ್ಲಿ ಇನ್ಮೇಸೆ ಸ್ತ್ರೀಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಇದರಲ್ಲಿ ಸ್ತ್ರೀಲಿಂಗ ಶಬ್ದ ಬಿ ಅಂತಕ್ಕಂಥದ್ದಿದೆ. ಸೊ ಬಿ ಪುತ್ರಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಕರ್ಣ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಕೇಳಿದ್ದಾರೆ. ಸೊ ಕರ್ಣದು ಕರಣ ಆಗ್ತದ. ಸೊ ಸಿ ಕರಣ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆನಪಿಟ್ಕೊಡ್ರಿ, ಕರ್ ಅಂತಕ್ಕಂಥದ್ದು ಧಾತು ಶಬ್ದ, ಕರ್ವಾನ ಅಂತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾ ಶಬ್ದ, ಕರ್ಣ ಅಂತಕ್ಕಂಥದ್ದು ಕ್ರಿಯಾರೂಪ ಅಥವಾ ಕ್ರಿಯಾ ಶಬ್ದ. ಓಕೆ ಫೈನ್. ಸೊ 4ರಲ್ಲಿ ಆಂಕ ಶಬ್ದಕ ಬಹುವಚನ ರೂಪ ಅಂತ ಕೇಳಿದ್ದಾರೆ. ಡಿ ಆಂಖೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆನಪಿಟ್ಕೊಡ್ರಿ, ಅಖಿಯ, ಅಕ್ಷಿ, ನಯನ ಇವು 3 ಏನಪ್ಪಾ ಅಂದ್ರೆ ಸಮನಾರ್ಥಕ ಪದಗಳು. ಮಾತಾ ಪಿತಾ ಈ ಸಮಾಸ ಉದಾಹರಣೆ ಅಂತ ಕೇಳಿದ್ದಾರೆ. ಯಾವ ಸಮಾಸ ಪದದ ನಡುವೆ ಯೋಜಕ ಚಿಹ್ನೆ ಇರ್ತದಲ್ಲ ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದ. ಯಾವ ಸಮಾಸದ ಪೂರ್ವ ಪದವು ಸಂಖ್ಯಾವಾಚಕ ಇರ್ತದ ಅದು ದ್ವಿಗು ಸಮಾಸ ಆಗ್ತದ. ಯಾವ ಸಮಾಸ ಪದದಲ್ಲಿ ಕಾರಕಗಳು ಲೋಪ ಆಗ್ತವಲ್ಲ ಅದು ತತ್ಪುರುಷ ಸಮಾಸ ಆಗ್ತದ. ಯಾವ ಸಮಾಸದಲ್ಲಿ ಎಸ್ ಉಪಮೇಯ ಉಪಮಾನ ಸಂಬಂಧ ಇರ್ತದಲ್ಲ ವಿಶೇಷಣ ವಿಶೇಷ ಭಾವ ಅಂತ ಕರೀತಾರೆ ಅದು ಕರ್ಮಧಾರ್ಯ ಸಮಾಸ ಆಗ್ತದ. ಸೊ ಮಾತಾ ಪಿತಾ ಅಂತಕ್ಕಂಥದ್ದು ದ್ವಂದ್ವ ಸಮಾಸ. ತುಮ್ ಕೌನ್ ಹೋ ಅಂತ ಇದೆ. ಸೊ ಈ ಚಿಹ್ನೆ ಯಾವುದು ವಿರಾಮ ಚಿಹ್ನೆ ಅಂತ ಕೇಳಿದ್ದಾರೆ. ಲೇಖನ ಚಿಹ್ನೆ, ಅದು ಬಂದ್ಬಿಟ್ಟು ಪ್ರಶ್ನಾರ್ಥಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇದು ಅಲ್ಪ ವಿರಾಮ, ಇದು ಅರ್ಧ ವಿರಾಮ, ಇದು ಯೋಜಕ. ಪೌಪಟನ ಮುಹಾವರೆ ಕಾ ಅರ್ಥ ಕೇಳಿದ್ದಾರೆ. ಸೊ ಡಿ ಪ್ರಭಾತ್ ಹೋನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಯಹ ದೀರ್ಘ ಸಂಧಿ ಕೇಳಿ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ದೀರ್ಘ ಸಂಧಿಗೆ ಯಾವುದೈತಪ್ಪ ಅಂತಂದ್ರೆ ಅದು ಎಸ್ ದೇವಾಲಯ ಅಂತಕ್ಕಂಥದ್ದು ದೀರ್ಘ ಸಂಧಿ ಐತಿ. ಓಕೆ, ಸೊ ಇಲ್ಲಿ ನೆನಪಿಟ್ಕೊಡ್ರಿ, ಮಹೇಶ ಅಂತಕ್ಕಂಥದ್ದು ಗುಣಸಂಧಿ. ಮ್ಯಾಲ್ ಒಂದ ಬಡಗಿ ಬತ್ತಂದ್ರೆ ಅದು ಗುಣಸಂಧಿ. ಓಕೆ, 3 ಅಕ್ಷರದ ಪದಗಳಿತ್ತಂದ್ರೆ ಅದು ಅಯಾದಿ ಸಂಧಿ. ಓಕೆ, ಅಲ್ಲಿ ಅಯ ಆಯ ಅವ ಆವ ಇವಿರ್ತವೆ. ಓಕೆ, ಇಲ್ಲಿ ಆಯ ಅಂತಕ್ಕಂಥದ್ದು ಅದ. ಇಲ್ಲಿ ಮ್ಯಾಲ್ 2 ಬಡಗಿ ಇತ್ತಂದ್ರೆ ಅದನ್ನ ವೃದ್ಧಿ ಸಂಧಿ ಅಂತ ಕರೀತಾರೆ. ಓಕೆ, ಸೊ ಯಾವ ಸಮಾಸ ಪದಗಳಲ್ಲಿ ಆ ಆಗಿರಬಹುದು, ಬಡಿ ಇ ಆಗಿರಬಹುದು, ಆಮೇಲೆ ಉ ಆಗಿರಬಹುದು, ಆಮೇಲೆ ರಿ ಆಗಿರಬಹುದು, ಈ ಚಿಹ್ನೆಗಳು ಬತ್ತಂದ್ರೆ ಅದು ಎಸ್ ದೀರ್ಘ ಸಂಧಿ. ಸೊ ದೇವಾಲಯ ಅಂತಕ್ಕಂಥದ್ದು ದೀರ್ಘ ಸಂಧಿಗೆ ಉದಾಹರಣೆ. ಎಸ್ ಇಲ್ಲಿ ಅನುರೂಪತಾ ಶಬ್ದಗಳಿದಾವೆ. ಪಂಡಿತ್ ರಾಜ್ ಕಿಶೋರ್ ಕಿಶನ್ಗಂಜ್ದಲ್ಲಿ ಇದ್ರೆ, ಬಸಂತ್ ಎಲ್ಲಿದ್ದ, ಅಹಿರ್ ಟೀಲಾದಲ್ಲಿ ಇದ್ದ. ಫೇಸ್ಬುಕ್ ವರದಾನ ಆದ್ರೆ, ಹೈಕಿಂಗ್ ಅಂತಕ್ಕಂಥದ್ದು ಅಭಿಶಾಪ. ಮಾತೃಭೂಮಿ ಪದ್ಯ ಬರೆದವರು ಭಗವತಿ ಚರಣ್ ವರ್ಮಾ. ಅಭಿನವ ಮನುಷ್ಯ ಬರೆದವರು ರಾಮಧಾರಿ ಸಿಂಗ್ ದಿನಕರ್. ಸೊ ದಿನಕರ್ ಅಂತಕ್ಕಂಥದ್ದು ಕಾವ್ಯನಾಮ, ಅದನ್ನು ಸಿಂಗಲ್ ಇನ್ವರ್ಟೆಡ್ ಕಾಮಾದಲ್ಲಿನೇ ಬರಿಬೇಕು. ದಯಾ ಧರ್ಮಕ ಮೂಲ ಇದೆ. ಪಾಪ ಅಂತಕ್ಕಂಥದ್ದು ಅಭಿಮಾನಕ ಮೂಲ. ಇನ್ನ ಏಕೇಕ್ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು, ಒಂದೇ ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥದ್ದು. ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ ಅಂತ ಕೇಳಿದ್ದಾರೆ. ಸೊ ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರ್ ಅಂಕಿ ಅಂದ್ರೆ ವೈದ್ಯರ ಅವಶ್ಯಕತೆ ಇರೋದಿಲ್ಲ ಪ್ರತಿನಿತ್ಯ ಸೇಬುವನ್ನು ತಿನ್ನೋದ್ರಿಂದ. ಗಿಲಹರಿಕಾ ಪ್ರಿಯ ಖಾದ್ಯ ಕ್ಯಾತ ಅಂತ ಕೇಳಿದ್ದಾರೆ. ಸೊ ಗಿಲಹರಿಯ ಇಷ್ಟವಾದ ತಿನಿಸು ಅದೇನಪ್ಪ ಅಂದ್ರೆ ಕಾಜು ಗೋಡಂಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 15 ಭಾರತ್ ಮಾಕೆ ಸಾಥ್ ಕೌನಿ ಅಂತ ಇದೆ. ಉತ್ತರ ನೋಡೋದಾದ್ರೆ ಭಾರತ್ ಮಾಕೆ ಸಾಥ್ ಕರೋಡೋ ಭಾರತ್ವಾಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಖ್ಯ ಕೋ ಕಿಸ್ಕೆ ಸಮಾನ್ ಹೋನಾ ಚಾಹಿಯೆ ಅಂತ ಕೇಳಿದ್ದಾರೆ. ಸೊ ಮುಖ್ಯ ಹೇಗಿರ್ಬೇಕಪ್ಪ ಅಂದ್ರೆ ಮೋಹಕ್ಕೆ ಸಮಾನ ಹೋನಾ ಚಾಹಿಯೆ, ಬಾಯಿಯ ಹಾಗೆ ಇರಬೇಕು. ಇನ್ನು 2-3 ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿಯವರೆಗೆ ನಾವೇನ್ ಮಾಡಿದೀವಿ, ವ್ಯಾಕರಣದಲ್ಲಿ 8 ಕ್ವಶನ್ಸ್ ನೋಡಿದೀವಿ, ಅನುರೂಪತದಲ್ಲಿ 4 ಕ್ವಶನ್ಸ್ಗಳನ್ನ ನೋಡಿದೀವಿ, ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 4 ಕ್ವಶನ್ಸ್ಗಳನ್ನ ನೋಡಿದೀವಿ. ಇನ್ನು 8 ಕ್ವಶನ್ಸ್ಗಳು ಹೇಗಿರ್ತಾವಪ್ಪ ಅಂದ್ರೆ ಅವು 2-3 ವಾಕ್ಯದಲ್ಲಿ ಬರಿಬೇಕಾಗ್ತದೆ. ಒಂದೊಂದಕ್ಕೆ 2 ಅಂಕಗಳು ಇರ್ತಾವ. ಓಕೆ, ಅಲ್ಲಿ ಸೊ ನೋಡಿ ಗದ್ಯದಲ್ಲಿನೂ ಕೂಡ 4 ಇರ್ತಾವ, ಪದ್ಯದಿಂದ 2 ಇರ್ತಾವ, ಪೂರಕ ವಾಚನದಿಂದ
2 ಇರ್ತವೆ. ಈ ತರ 8 ಕ್ವಶನ್ಸ್ಗಳನ್ನ ಏನು ಮಾಡಿರ್ತಾರೆ 2 ಮಾರ್ಕ್ಸ್ದಲ್ಲಿ ಇಟ್ಟಿರ್ತಾರೆ. ಇದನ್ನೊಂದು ಸ್ವಲ್ಪ ನೆನಪಿಟ್ಕೊಳ್ಬೇಕು. ನೋಡಿ 17ನೇ ಕ್ವಶನ್ ಇದೆ, ಆಜ್ಕಲ್ ಶಿಕ್ಷಿತ್ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೇ ಅಂತ ಇದೆ. ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಕಲಿತಿರ್ತಕ್ಕಂಥ ಸಮಾಜದಲ್ಲಿ ಯಾವ ವಿಷಯದ ಕುರಿತು ಚರ್ಚೆ ಮಾಡ್ತಾರೆ? ಸೊ ಆಜ್ಕಲ್ ಶಿಕ್ಷಿತ್ ಸಮಾಜ ಮೇ ಪ್ರೋಟೀನ್ और ವಿಟಮಿನ್ ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೇ. ಇವತ್ತು ಸೊ ಕಲಿತಿರ್ತಕ್ಕಂಥ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಬಗ್ಗೆನೇ ಏನು ಮಾಡ್ತಾರೆ ವಿಚಾರವನ್ನ ಮಾಡ್ತಾರೆ. ಪ್ರಶ್ನೆ 2, ಬಸಂತ್ ರಾಜ್ಕಿಶೋರ್ ಕೆ 2 पैसे लेने में क्यों इनकार करता है? ಬಸಂತ ರಾಜ್ಕಿಶೋರ್ನಿಂದ 2 ಪೈಸೆನ ತೆಗೆದುಕೊಳ್ಳಲು ಏಕೆ ಏನು ಮಾಡ್ತಾನಪ್ಪ ಅಂದ್ರೆ ಇನ್ಕಾರ ಅಂದ್ರೆ ತಿರಸ್ಕಾರವನ್ನ ಮಾಡ್ತಾನೆ. ನೋಡಿ, बसंत एक स्वाभिमानी और परिश्रम से जीने वाला लड़का है. वह पंडित राजकिशोर के 2 पैसे भीख समझ लेता है. ಸೊ ಬಸಂತ್ ಅಂತಕ್ಕಂಥದ್ದು ಒಬ್ಬ ಸ್ವಾಭಿಮಾನಿ ಹುಡುಗ. ಆತ ಪರಿಶ್ರಮದಿಂದ ಏನು ಮಾಡ್ತಾನೆ ಜೀವನವನ್ನು ನಡೆಸಬೇಕಂತಕೊಂಡಿರ್ತಾನೆ. ಆ ಪಂಡಿತ್ ರಾಜ್ಕಿಶೋರ್ ಕೊಡ್ತಕ್ಕಂಥ 2 ಪೈಸೆ ಭಿಕ್ಷೆಯ ಸಮಾನ ಅಂತ ತಿಳ್ಕೊಳ್ತಾನೆ. ಅದಕ್ಕಾಗಿ ಆ 2 ಪೈಸೆ ತೆಗೆದುಕೊಳ್ಳಲಿಕ್ಕೆ ತಿರಸ್ಕಾರವನ್ನ ಮಾಡಿಬಿಡ್ತಾನೆ. 19ನೇ ಪ್ರಶ್ನೆ, ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಕೌನ್ ಸೆ ಸೈಟ್ ಹೇ? ಸಾಮಾಜಿಕ ಜಾಲತಾಣಗಳಂತ ಕರೀತಾರಲ್ಲ, ವಿಶೇಷವಾಗಿರ್ತಕ್ಕಂಥದ್ದು ಅವ್ರು ಹೇಳಿದ್ದಾರೆ ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಲಿಂಕ್ಡ್ಇನ್ ಇದೆ ಮತ್ತು ಆರ್ಕುಟ್. ಇವು 4 ಏನಪ್ಪ ಅಂತಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ನ ಸೈಟ್ಸ್ಗಳು. 20, ಮಾತೃಭೂಮಿಯ ಸ್ವರೂಪವನ್ನು ಕೇಳಿದ್ದಾರೆ. ಸೊ ಸ್ವರೂಪದಲ್ಲಿ ತಾವು ಬರಿಬೇಕು, ಏಕ್ ಹಾತ್ ಮೇ ನ್ಯಾಯ ಪತಾಕ, दूसरे हाथ में ज्ञानदीप. कवि जग का रूप बदलने के लिए निवेदन करते हैं. आज माँ के साथ करोड़ों भारतवासी है. मातृभूमि अमरों की जननी ಅಂತ ನಾನಿಲ್ಲಿ 4 ಪಾಯಿಂಟ್ಸ್ ಬರೆದಿದ್ದೀನಿ. 1-2 ಪಾಯಿಂಟ್ಸ್ ಬರೆದ್ರು ಕೂಡ ಇಟ್ಸ್ ಓಕೆ, ಯಾಕಂದ್ರೆ ಇದು 2 ಕ್ವಶನ್ ಮಾರ್ಕ್ಸ್ಗೂ ಬರ್ತದ, 3 ಮಾರ್ಕ್ಸ್ಗೂ ಬರ್ತದ. 21, अभिनव मनुष्य कविता के अनुसार मानव का सही पहचान क्या है? ಇಲ್ಲಿ ಅಭಿನವ ಮನುಷ್ಯ ಪದ್ಯಕ್ಕೆ ಅನುಗುಣವಾಗಿ ಸೊ ಮಾನವನ ಸರಿಯಾಗಿರ್ತಕ್ಕಂಥ ಗುರುತು ಏನು ಅಂತ ಕೇಳಿದ್ದಾರೆ. ಪಹಚಾನ್ ಅಂದ್ರೆ ಗುರುತು, ರಿಕಗ್ನೈಸೇಷನ್ ಅಂತೀವಿ. ಉತ್ತರ ನೋಡೋದಾದ್ರೆ, जो मानव दूसरे मानव से प्रेम का रिश्ता जोड़कर आपस की दूरी को मिटाता है वह मानव कहलाने का अधिकारी है. ಯಾವ ಮನುಷ್ಯ ಬೇರೆ ಮನುಷ್ಯರ ಜೊತೆಗೆ ಪ್ರೀತಿಯ ಸೇತುವೆಯನ್ನ ಕಟ್ಟಿ ಅವರಲ್ಲಿರ್ತಕ್ಕಂಥ ಪರಸ್ಪರ ದ್ವೇಷವನ್ನ ದೂರ ಮಾಡ್ತಾನಲ್ಲ, ಅವನೇ ವ್ಯಕ್ತಿ ಏನಾಗಿರ್ತಾನಪ್ಪ ಅಂದ್ರೆ ಮಾನವ ಅನ್ಲಿಕ್ಕೆ ಎಸ್ ಯೋಗ್ಯ ನಿಧಾನಿ ಅಂತ ಹೇಳಿದ್ದಾರೆ. 22, ಮನುಷ್ಯ ಕೆ ಜೀವನ ಮೇ ಪ್ರಕಾಶ್ ಕಬ್ ಫೈಲ್ತಾ ಹೇ? ಮನುಷ್ಯನ ಜೀವನದಲ್ಲಿ ಪ್ರಕಾಶ ಅಂತಂದ್ರೆ ಏನಪ್ಪಾ ಅಂದ್ರೆ ಬೆಳಕು ಅಂತಲ್ಲ, ಅಲ್ಲಿ ಸಾರ್ಥಕತೆ ಅಂತ ಬರ್ತದ. ಜೀವನದಲ್ಲಿ ಒಂದು ಸತ್ಯದ ರೂಪ ಅಂತ ನಾವೇನ್ ಹೇಳ್ಬಹುದು, ಜೀವನದಲ್ಲಿ ಒಳ್ಳೆ ಸಮಯಗಳು ಅಂತ ನಾವೇನ್ ಮಾಡ್ಬೋದು ಹೇಳ್ಬೋದು. ಅದು ಯಾವಾಗ ಬರ್ತದಪ್ಪ ಅಂದ್ರ ರಾಮನಾಮಕ ಸ್ಮರಣ ಕರ್ಣಿಸಿ. ಸೊ ರಾಮನನ್ನ ಆರಾಧನೆ ಮಾಡಬೇಕು, ರಾಮನನ್ನ ಭಜಿಸ್ಬೇಕು. ರಾಮನನ್ನ ಭಜಿಸಿದ್ದೇ ಆದ್ರೆ ನಮ್ಮ ಜೀವನದಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರಕಾಶ, ಅಂಧಕಾರ ಅಂತಕ್ಕಂಥ ಮೂಢನಂಬಿಕೆಗಳು ಹೋಗ್ತವೆ. ಪ್ರಕಾಶ ಅಂತಕ್ಕಂಥ ಸತ್ಯದ ದಿನಗಳು ಏನ್ ಬರ್ತಾವಪ್ಪ ಅಂದ್ರೆ ಜೀವನದಲ್ಲಿ ಬರ್ತವೆ. 23, ಶನೈಚರ್ का अर्थ क्या है? शनि का निर्माण किस प्रकार हुआ है? ಇನ್ನ ಪೂರಕ ವಾಚನದಿಂದ 2 ಕ್ವಶನ್ಸ್ಗಳು ಇರ್ತವೆ. ಇಲ್ಲಿ ಶನೈಚರ್ದು ಕೇಳಿದ್ದಾರೆ. ಶನೈಚರ್ ಅಂದ್ರೆ ಧೀಮಿ ಗತಿ ಸೆ ಚಲನೆ ವಾಲ, ನಿಧಾನ ಗತಿಯಲ್ಲಿ ನಡೆಯುವನು. ಶನಿ ಗ್ರಹದ ನಿರ್ಮಾಣದಲ್ಲಿ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಂ ಗ್ಯಾಸೋ ಸೆ ಬನಾ ಹೈ. ಆ 4 ಅನಿಲಗಳಿಂದ ಶನಿಯ ನಿರ್ಮಾಣ ಆಗದ. ವಿಡಿಯೋದ ಕಡೆಯ ಪ್ರಶ್ನೆ ಇದೆ. ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ ಅಂತ ಹೇಳ್ತಾ ಎಸ್. ಸೊ ಕ್ವಶನ್ ಇತ್ತು, ಶನಿಯನ್ನ ಅತ್ಯಂತ ತಂಪು ಗ್ರಹ ಅಂತ ಕರೀಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ಶನಿ ಸೂರ್ಯ ಸೆ ಅಧಿಕ ದೂರಿ ಪರ್ ಹೇ. ಶನಿ ಅಂತಕ್ಕಂಥದ್ದು ಸೂರ್ಯನಿಂದ ತುಂಬಾ ದೂರದಲ್ಲಿದ್ದಾನೆ. इसके ऊपर के तापमान 0 के नीचे 150 डिग्री सेंटीग्रेड के आसपास है. ಅದರ ಮೇಲ್ಮೈ ತಾಪ 0ಕ್ಕಿಂತನೂ ಕೂಡ ಕೆಳಗಡೆ 150 ಡಿಗ್ರಿ ಸೆಂಟಿಗ್ರೇಡ್ ನ ಆಸುಪಾಸುದಲ್ಲಿ ಇರೋದ್ರಿಂದ ಶನಿಯನ್ನ ತಂಪು ಗ್ರಹ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಆರ್ ಕ್ವಶನ್ ಇತ್ತು, ಏನಿದೆ ನೋಡೋಣ. सौर मंडल का सबसे बड़ा ग्रह कौन सा है? उसमें शनि का स्थान क्या है? ಸೌರ ಮಂಡಲದ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಯಾವುದು? ಅದರಲ್ಲಿ ಈ ಶನಿ ಗ್ರಹದ ಸ್ಥಾನ ಏನು ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ಸೌರ ಮಂಡಲದ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಬಂದ್ಬಿಟ್ಟು ಬೃಹಸ್ಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಅದರಲ್ಲಿ ಶನಿಯ ಸ್ಥಾನ ಏನಪ್ಪ ಅಂದ್ರೆ ಶನಿ ಕಾ ಸ್ಥಾನ ದೂಸರಾ ಹೈ. ಆ ಒಂದು ಗ್ರಹಗಳಲ್ಲಿ ಶನಿ 2ನೆಯ ಸ್ಥಾನದಲ್ಲಿ ಇದೆ ಅಂತ ನಾವೇನ್ ಮಾಡ್ಬೋದು ಬರಿಬಹುದು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ 1 ಮತ್ತು 2 ಅಂಕದ ನಾನು ಕ್ವಶನ್ ಆನ್ಸರ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, 3 ಮತ್ತು 4 ಪ್ರಶ್ನೆಗಳಿಗೆ ಉತ್ತರಗಳನ್ನ ಪೋಸ್ಟನ್ನು ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀನಿ.